ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷರಾಗಿ ನ್ಯಾಯಾಂಗ ಇಲಾಖೆಯ ಸಿ ಕೃಷ್ಣಪ್ಪ ಇವರನ್ನ ಸನ್ಮಾನಿಸಿ ಅಭಿನಂದಿಸಿ ಗೌರವಾನ್ವಿತ ನ್ಯಾಯಾಧೀಶರಾದ ಶ್ರೀ ಚೇತನ್ ಎಂಆರ್ ಜಗಳೂರು 7/1/2025 ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಜಗಳೂರು ತಾಲೂಕು ಘಟಕಕ್ಕೆ 2024-29 ಅವಧಿಗೆ ನ್ಯಾಯಾಂಗ ಇಲಾಖೆಯ ನೌಕರರು ಹಾಗೂ ನಿರ್ದೇಶಕರು ಆದ ಸಿ ಕೃಷ್ಣಪ್ಪ ಇವರನ್ನ ಸರ್ವಾನುಮತದಿಂದ ಆಯ್ಕೆಯಾದ ಶ್ರೀಯುತರನ್ನ ಇಂದು ಜಗಳೂರು ನ್ಯಾಯಾಲಯದಲ್ಲಿ ಸನ್ಮಾನಿಸಿದ ಗೌರವಾನ್ವಿತ ನ್ಯಾಯಾಧೀಶರಾದ ಶ್ರೀ ಚೇತನ್ ಎಂಆರ್ ಅಭಿನಂದಿಸಿ ನೌಕರರ ನೋವುಗಳಿಗೆ ಸ್ಪಂದಿಸುವಂತೆ ಸಲಹೆ ನೀಡಿದರು. 2003ರಿಂದ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಬಂದ ಶ್ರೀಯುತರು ಈ ಹಿಂದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಕ್ರೀಡಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ ಅನುಭವ ಹೊಂದಿದ ಶ್ರೀ ಕೃಷ್ಣಪ್ಪ ಇವರನ್ನ ಜಗಳೂರು ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಾಧೀಶರಾದ ಶ್ರೀ ಚೇತನ್ ಎಂಆರ್ ಅಭಿನಂದಿಸಿದರು. ಶ್ರೀ ಕೃಷ್ಣಪ್ಪ ಇವರು ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದರಿಂದ ನಡೆದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಜಗಳೂರು ನ್ಯಾಯಾಲಯದ ಶಿರಸ್ತೇದಾರರ ಜೈರಾಮ್ ಅಶೋಕ್ ಹುಚ್ಚಮ್ಮನವರು, ಶ್ರೀ ಮನೋಹರ್, ಕರ್ನಾಟಕ ರಾಜ್ಯ ನ್ಯಾಯಾಂಗ ಇಲಾಖೆ ನೌಕರರ ಸಂಘದ ರಾಜ್ಯ ನಿರ್ದೇಶಕರು, ಸ್ಟೆನೋಗ್ರಾಫರ್ ಶ್ರೀ ದೇವರಾಜ್, ಶ್ರೀಮತಿ ರೋಸಿ, ಶ್ರೀಮತಿ ಆಶಾ, ಶ್ರೀ ನಿಜಗುಣ, ಜನಾರ್ದನ್, ಉದಯ್ ಕುಮಾರ್, ಕೊಟ್ರೇಶ್, ನಾಗಣ್ಣ, ಹಿರಿಯ ಬೇಲಿಪರಾದ ಶ್ರೀ ಬಿಎನ್ ಬಸಪ್ಪಾಜಿ, ಡಾಕ್ಟರ್ ಉಮೇಶ್ ಮಠದ್, ಶ್ರೀಮತಿ ಯಾಸ್ಮಿನ್ ತಾಜ್, ಇಕ್ಬಾಲ್ ಅಹಮದ್, ಶ್ರೀ ಮಾರುತಿ ಎಸ್ ಕರಡಿ, ಚಂದನ್ ರೇಷ್ಮಾ, ಶ್ರೀಮತಿ ನಸ್ರಿನ್ ತಾಜ್, ಪ್ರತಿಭಾ, ರಹಮತ್, ಹನುಮಂತಪ್ಪ, ಮನೋಜ್, ಮಹಂತೇಶ್, ಸಂತೋಷ್, ಬಸವರಾಜ್, ಬಿಳಿಚೋಡು ಮತ್ತು ಜಗಳೂರು ಠಾಣಾ ಪೊಲೀಸ್ ಸಿಬ್ಬಂದಿ ಹಾಜರಿದ್ದರು. ವರದಿ ಸೇದಬಾವಿ ಮಹಂತೇಶ್, ಟಿ ಕಲ್ಲಹಳ್ಳಿ. ನಿರ್ದೇಶಕರಾಗಿ ಆಯ್ಕೆಗೊಂಡ ಕೃಷ್ಣಪ್ಪ ಶ್ರೀ ಅವರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಗಳೂರು ಘಟಕದ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇವರು 2003ನೇ ಸಾಲಿನಲ್ಲಿ ಈ ಒಂದು ಜುಡಿಷಿಯಲ್ ಡಿಪಾರ್ಟ್ಮೆಂಟ್ ನ್ಯಾಯಾಂಗ ಇಲಾಖೆಗೆ ಕರ್ತವ್ಯಕ್ಕೆ ಹಾಜರಾಗಿರ್ತಾರೆ. ಅವಿರತ ಸೇವೆ ಸಲ್ಲಿಸುತ್ತಾ ಜಿಲ್ಲಾ ಕ್ರೀಡಾ ಕಾರ್ಯದರ್ಶಿಯಾಗಿ ಒಳ್ಳೆಯ ಒಂದು ಸೇವೆಯನ್ನು ಕೊಟ್ಟಿದ್ದಾರೆ. ಈ ಒಂದು ಸಾಧನೆಯನ್ನು ಪರಿಗಣಿಸಿ ಇಂದು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದರಿಂದ ನ್ಯಾಯಾಂಗ ಇಲಾಖೆ ಜಗಳೂರು ಘಟಕದ ವತಿಯಿಂದ ಇವರಿಗೆ ಹೃತ್ಪೂರ್ವಕವಾಗಿ ಅಭಿನಂದಿಸಿ ಹಾರೈಸುತ್ತಿದ್ದೇವೆ. ಅಭಿನಂದಿಸುವವರು ಕರ್ನಾಟಕ ರಾಜ್ಯ ನ್ಯಾಯಾಂಗ ಇಲಾಖೆಯ ನೌಕರರ ಸಂಘದ ರಾಜ್ಯ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ಮನೋಹರ್ ಸರ್ ಅವರು ಅವರನ್ನು ಅಭಿನಂದಿಸಿದ್ದಾರೆ. ಬಸಪ್ಪಾಜಿ ಅವರು, ನಮ್ಮ ಇಕ್ಬಾಲ್ ಸರ್ ಅವರು ಹಾಗೂ ನಮ್ಮ ಪ್ರೋಸೆಸ್ ಹಾಜರಾಗಿರ್ತಕ್ಕಂಥ ಆಶಾ ಮೇಡಮ್ ಅವರು, ಮಾರುತಿ ಎಸ್ ಕರಡಿ ಅವರು ಹಾಗೂ ಇನ್ನಿತರ ಎಲ್ಲ ಸಿಬ್ಬಂದಿ ಅವರನ್ನು ಹಾರೈಸಿ ಅಭಿನಂದಿಸುತ್ತಿದ್ದೇವೆ. ಮುಂದಿನ ಭವಿಷ್ಯವು ಉಜ್ವಲಿಸಲಿ ಎಂದು